ದೇವರ ಹೆಸರಿನಲ್ಲಿ ಉಪವಾಸ ಮಾಡುವುದು ದೊಡ್ಡದಲ್ಲ. ನಮಗೆ ಜನ್ಮ ಕೊಟ್ಟವರು ಯಾವತ್ತೂ ಉಪವಾಸ ಇರದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸಹ ಸ್ವಾಗತ. ಇವತ್ತಿನ ಒಂದು ವಿಶೇಷ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಂದರೆ ಧರ್ಮಸ್ಥಳದ ಹತ್ರದಲ್ಲೇ ಇರೋವಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತೋರಿಸ್ತಾ ಇರೋದು. ಕಪಿಲಾ ನದಿಯ ದಂಡೆ ಮೇಲಿರುವ ಶಿವಾಲಯ ಇದು. ಶಿಶಿಲೇಶ್ವರ ಅನ್ನೋ ದೇವಾಲಯದ ಬಗ್ಗೆ. ಧರ್ಮಸ್ಥಳದಿಂದ ಬರೀ 37 ಕಿಲೋಮೀಟ್ರು ಹತ್ರ ಇದೆ ಅಷ್ಟೇ. ತುಂಬ ಪ್ರಕೃತಿಯಂತೂ ತುಂಬ ಸೊಗಸಾಗಿದೆ. ನೋಡೋಕೆ 2 ಕಣ್ಗಳು ಸಾಲದು. ಇದಕ್ಕೆ ತುಂಬ 800 ವರ್ಷಗಳ ಇತಿಹಾಸ ಹೊಂದೈತೆ. ಅಂದರೆ ಇದು ಶಿಶಿಲೇಶ್ವರ ಸ್ವಾಮಿಯ ಮೂಲಸ್ಥಾನ ಎಲ್ಲೈತೆ ಅಂದರೆ ಈ ದೇವಸ್ಥಾನದ ಕುಮಾರಗಿರಿನೂ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲೇ ಇದೆ. ಕಪಿಲಾ ನದಿಯಿಂದ ನೀರನ್ನು ಅರ್ಚಕರು ಇಲ್ಲಿಂದ ತಗೊಂಡೋಗಿ ಶಿಶಿಲೇಶ್ವರ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕೆಳಗೆ ಜಾರು ಬಿದ್ದುಬಿಡ್ತಾರೆ. ಈ ಕಷ್ಟನ ನೋಡಿ ಅರ್ತ್ಕೊಂಡು ಅರ್ಚಕರು ಏನು ಮಾಡಿಬಿಡ್ತಾರೆ ಅಂದರೆ, ಪ್ರತಿದಿನ ನಿನ್ನ ಪೂಜಿಸೋಕ್ಕೆ ನಾನು ಇಲ್ಲಿಂದ ನೀರು ತಗೊಂಬರ್ತೀನಿ ತಂದೆ, ಆದರೆ ನನ್ನ ಕೈಲಿ ಆಗಲ್ಲ, ಏನಾದರೂ ಆಗಿ ನೀನು ನದಿ ತಟದಲ್ಲೇ ಸ್ವಯಂ ಭೂಲಿಂಗ ಸ್ವರೂಪವಾಗಿ ಉದ್ಭವಿಸು, ನಾನು ಆವಾಗ ಪೂಜೆ ಮಾಡೋಕ್ಕೂ ಸಹ ನಿನಗೆ ಸುಲಭ ಆಗುತ್ತೆ ಅಂತ ಬೇಡ್ಕೊಂತಾರೆ. ಆವಾಗ ಇಲ್ಲಿ ಒಂದು ಕಲ್ಲು ಕಾಣಿಸುತ್ತೆ. ಈ ಕಲ್ಲಿನ ರೂಪದಲ್ಲಿ ಶಿಶಿಲೇಶ್ವರ ಸ್ವಾಮಿ ಉದ್ಭವಿಸಿದ್ರಂತೆ. ಹಂಗೆ ಕಪಿಲಾ ನದಿಗೆ ಕಪಿಲಾ ನದಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿ ಕಪಿಲಾ ಎಂಬ ಮಹರ್ಷಿಗಳು ಇದ್ರಂತೆ. ತುಂಬ ಜಪತಪಗಳನ್ನ ನಡೆಸ್ತಿರೋದ್ರಿಂದ ಈ ನದಿಗೆ ಕಪಿಲಾ ನದಿ ಅನ್ನೋ ಹೆಸರು ಸಹ ಬಂದೈತೆ. ಇಲ್ಲಿರುವ ಮೀನುಗಳ ವಿಶೇಷ ಏನಪ್ಪ ಅಂದರೆ, ಇವನ್ನ ದೇವ್ರ ಮೀನು ಅಂತಲೇ ಸಹ ಕರೀತಾರೆ. ಯಾರು ಈ ಮೀನುಗಳನ್ನ ಹಿಡಿಯಲ್ಲ. ಈ ನದಿ ಪವಿತ್ರವಾದ ನದಿ ಆಗಿರೋದ್ರಿಂದ ಈ ಜಲವನ್ನ ಶಿಶಿಲೇಶ್ವರಿಗೆ ಅಭಿಷೇಕವಾಗಿ ಯೂಸ್ ಮಾಡ್ತಾರೆ. ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋಕೆ 2 ಕಣ್ಣುಗಳು ಸಾಲದು. ತುಂಬ ಚೆನ್ನಾಗಿದೆ. ಆ ನೀರಿನ ಹೊಳೆ ಹರಿಯೋದ್ರಿಂದ ಕಪಿಲಾ ನದಿ ಅಲ್ಲೇ ಹರಿಯುತ್ತೆ. ಆ ಮೀನುಗಳಿಗೂ ಸಹ ಅಲ್ಲಿ ಅರಳು ಮತ್ತು ಪುರಿ ಎಲ್ಲ ಹಾಕ್ತಾರೆ. ಆ ಮೀನುಗಳು ಎಷ್ಟು ಚೆನ್ನಾಗಿ ಬರ್ತವೆ ಹತ್ರ ಅಂದರೆ ಎದ್ರದೇ ಇಲ್ಲ, ತುಂಬ ಚೆನ್ನಾಗಿದ್ದಾವೆ. ಮೀನುಗಳು ನೋಡೋಕ್ಕೂ ಚೆಂದ, ಆ ಹೊಳೆ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಾಗೆ ಕಪಿಲಾ ನದಿಯ ನೀರು ಸಹ ಅಷ್ಟೇ ಸ್ವಚ್ಛವಾಗಿದೆ. ಆ ನದಿಯ ನೀರನ್ನು ಕುಡಿದ್ರೆ ಎಂಥ ಕಾಯಿಲೆಗಳಿದ್ರೂ ಸಹ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಜನಗಳಿಗಿದೆ. ನೋಡಿ, ಫೋಟೋಶೂಟ್ಗೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ನೋಡಿದ್ದು. ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀರಾ, ಈ ಸ್ಥಳ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿದೆ. ಹೊಳೆ ನೋಡೋ ಜೊತೆ ಸ್ವಾಮಿ ದರ್ಶನವೂ ಸಹ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಕಾಮೆಂಟ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ. ಸ್ವಾಮಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಮತ್ತು ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋಗೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಲಕ್ಕಿನೂ ಸಹ ಆ ಮೀನುಗಳಿಗೆಲ್ಲ ಅರಳು ಅಂತ ಕರೀತಾರಲ್ಲಿ. ಅರಳು ಮತ್ತು ಪುರಿನ ಹಾಕಿ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಮೀನುಗಳು. ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಧರ್ಮಸ್ಥಳಕ್ಕೆ ತುಂಬ ಹತ್ತಿರವಾದ ಸ್ಥಳ ಆಗಿರೋದ್ರಿಂದ ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗ್ತೀರಾ ಎಲ್ಲರೂ ಸಹ ಈ ಸ್ಥಳಕ್ಕೆ ಹೋಗಿ ಬನ್ನಿ. ಮೀನುಗಳು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ತಿಳಿ ನೀಲ ಬಾನನ್ನು ಮಂಜು ಮುಸುಕಿದ ಬೆಟ್ಟವನ್ನು ಸುತ್ತಲೂ ಆವರಿಸಿದ ಹಸಿರಸಿರಿಯನ್ನು ಕಂಡೊಡನೆ ಮನಸ್ಸು ಹಿಗ್ಗುವುದೇನು, ಇದರ ಸವಿಯಲು ಕಣ್ಗಳೆರಡು ಸಾಲದೇನು. ಆಹಾ, ಎಷ್ಟೊಂದು ವೈಭವ ಈ ಪ್ರಕೃತಿಯ ಮಡಿಲಲ್ಲಿ, ಎಷ್ಟೊಂದು ಕೊಂಡಾಡಿಕೊಂಡರೂ ಸಾಕಾಗದು ಈ ಪದಗಳಲ್ಲಿ. ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು.